5 ಜನ ಪಾಂಡವರು ದ್ರೌಪದಿಯ ಜೊತೆಗೆ ಹೇಗೆ ಸಂಸಾರ ಮಾಡುತ್ತಿದ್ದರು? ದ್ರೌಪದಿಯೊಂದಿಗೆ ಸಂಸಾರ ಮಾಡಲು ಪಾಂಡವರು ಪಾಲಿಸುತ್ತಿದ್ದ ನಿಯಮಗಳು ಯಾವುವು? ಮಹಾಭಾರತದಲ್ಲಿ ಪಾಂಡವರು 5 ಜನ ಸಹೋದರರಿದ್ದರು. ಈ 5 ಜನ ಸಹೋದರರು ದ್ರೌಪದಿಯನ್ನು ವಿವಾಹವಾದರು. ಪಾಂಡವರು ದ್ರೌಪದಿಯನ್ನು ವಿವಾಹ ಆದ ನಂತರ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕಾಗಿತ್ತು. ಈ ನಿಯಮಗಳು ಯಾವುವು? ಪಾಂಡವರ ಈ ನಿಯಮಗಳನ್ನು ಮುರಿದವರಿಗೆ ಯಾವ ಶಿಕ್ಷೆ? ಮಹಾಭಾರತದ ಕಥೆಗಳನ್ನು ಎಷ್ಟೇ ಓದಿದರೂ ಮತ್ತೆ ಮತ್ತೆ ಓದಬೇಕೆನಿಸುವುದು ಸಾಮಾನ್ಯ. ಯಾಕೆಂದರೆ ಮಹಾಭಾರತದಲ್ಲಿನ ಪ್ರತಿಯೊಂದು ಕಥೆಗಳು ಅದರದ್ದೇ ಆದ ರಹಸ್ಯವನ್ನು ತನ್ನಲ್ಲಿ ಅಡಗಿಸಿಟ್ಟುಕೊಂಡಿದೆ. ಮಹಾಭಾರತದ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧವನ್ನು ವಿವರಿಸುತ್ತದೆ. ಕೌರವರು 101 ಇದ್ದರೆ ಪಾಂಡವರು 5 ಜನ ಸಹೋದರರಿದ್ದರು. ಪಾಂಡವರು ದ್ರೌಪದಿಯನ್ನೇ ತಮ್ಮ ಪತ್ನಿ ಎಂದು ವಿವಾಹವಾಗುತ್ತಾರೆ. ಈ 5 ಜನ ಸಹೋದರರು ಒಬ್ಬಾಕೆಯನ್ನೇ ಮದುವೆಯಾಗಿ ತಮ್ಮ ಸಂಸಾರವನ್ನು ಹೇಗೆ ನಡೆಸುತ್ತಾರೆ? ಈ ವಿಚಾರದಲ್ಲಿ ಅವರು ತೆಗೆದುಕೊಂಡ ನಿರ್ಧಾರ ಹೇಗಿತ್ತು? ದ್ರೌಪದಿ 5 ಜನ ಪತಿಯನ್ನು ಪಡೆದಿದ್ದು ಹೇಗೆ? ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಓರ್ವ ಬ್ರಾಹ್ಮಣ ಹುಡುಗಿಯಾಗಿದ್ದಳು. ಆಕೆ ಬ್ರಾಹ್ಮಣನಾಗಿದ್ದ ಸಮಯದಲ್ಲಿ ತನಗೆ ಭರತವಂಶಿ ಗುಣವುಳ್ಳ ಪತಿ ಸಿಗಬೇಕೆಂದು ಬೇಡಿಕೊಂಡಿದ್ದಳು. ಆ ಸಂದರ್ಭದಲ್ಲಿ ದ್ರೌಪದಿ ಮಾಡಿದ ತಪ್ಪೇನೆಂದರೆ ಅವಳು ತನ್ನ ಪತಿಯಲ್ಲಿ ಅವೆಲ್ಲ ಗುಣಗಳಿರಬೇಕೆಂದು ಆಶಿಸುತ್ತಾಳೋ ಅದನ್ನು ಅವಳು ಒಂದೇ ಬಾರಿ ಕೇಳುವ ಬದಲಾಗಿ 5 ಬಾರಿ ಕೇಳುತ್ತಾಳೆ. ಈ ಕಾರಣದಿಂದಾಗಿ ಅವಳು ತನ್ನ ಮುಂದಿನ ಜನ್ಮದಲ್ಲಿ 5 ಗುಣಗಳುಳ್ಳ 5 ಪ್ರತ್ಯೇಕ ಪತಿಯನ್ನು ಪಡೆದುಕೊಂಡಳು. ನಾರದರಿಂದ ಪಾಂಡವರ ಭೇಟಿ. ಪಾಂಡವರು ದ್ರೌಪದಿಯನ್ನು ವಿವಾಹ ಆದ ನಂತರ ನಾರದ ಮುನಿಗಳು ಪಾಂಡವ ಸಹೋದರರನ್ನು ಭೇಟಿಯಾಗಲು ಬರುತ್ತಾರೆ. ತಿಲೋತ್ತಮ ಎಂಬ ಅಪ್ಸರೆಯಿಂದಾಗಿ ತಮ್ಮಲ್ಲಿ ಕಾದಾಡಿಕೊಂಡು ಹತರಾದ ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿ ಕಾಣಿಸಿಕೊಂಡಿರುವ ಅಸುರ ಸಹೋದರರಾದ ಹಾಗೂ ನಿಕುಂಬನ ಮಕ್ಕಳು ಹಿರಣ್ಯಕಶಿಪುವಿನ ವಂಶಸ್ಥರಾದ ಸುಂದ ಮತ್ತು ಉಪಸುಂದನ ಬಗ್ಗೆ ಹೇಳುತ್ತಾರೆ. ದ್ರೌಪದಿಯೊಂದಿಗೆ ಸಂಸಾರ ಮಾಡಲು ಕೆಲವು ನಿಯಮಗಳು. ನಾರದ ಮುನಿಯ ಮಾತನ್ನು ಕೇಳಿದ್ದ ಯುಧಿಷ್ಠಿರನಿಗೆ ನಾರದರು ಹೇಳುತ್ತಿರುವುದು ಸರಿ ಎಂದು ಅನಿಸಿತು. ದ್ರೌಪದಿಯ ಕಾರಣದಿಂದಾಗಿ ಮುಂದೊಂದು ದಿನ ನಾವು 5 ಜನ ಸಹೋದರರು ಒಡೆದಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಬಹುದೆಂದು ಭಾವಿಸಿದನು. ಈ ಕಾರಣಕ್ಕಾಗಿ ಅವನು ದ್ರೌಪದಿಯೊಂದಿಗೆ ಸಂಸಾರ ಮಾಡುವ ಮುನ್ನ ಕೆಲವೊಂದು ನಿಯಮಗಳನ್ನು ಹಾಕಿಕೊಂಡನು. ಯುಧಿಷ್ಠಿರನಿಂದ ಹೊಸ ನಿಯಮ. ಯುಧಿಷ್ಠಿರನು ಈ ವಿಚಾರದ ಕುರಿತು ತನ್ನ ಸಹೋದರರೊಂದಿಗೆ ಚರ್ಚೆಯನ್ನು ಮಾಡಿದನು ಹಾಗೂ ವಿಶೇಷ ನಿಯಮಗಳನ್ನು ತೆಗೆದುಕೊಂಡನು. ಈ ನಿಯಮದ ಪ್ರಕಾರ ದ್ರೌಪದಿ ತನ್ನ ಓರ್ವ ಪತಿಯೊಂದಿಗೆ ಆತನ ಅರಮನೆಯಲ್ಲಿ 1 ವರ್ಷಗಳ ಕಾಲ ಇರಬೇಕಾಗಿತ್ತು. ಇಂತಹ ಸಮಯದಲ್ಲಿ ಉಳಿದ ಸಹೋದರರು ಆಕೆಯನ್ನು ನೋಡಲು ಬರುವಂತಿರಲಿಲ್ಲ. ಅರ್ಜುನನಿಗೆ ಶಿಕ್ಷೆ. ಈ ನಿಯಮವನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆಯನ್ನು ಕೂಡ ವಿಧಿಸುವುದಾಗಿ ಯುಧಿಷ್ಠಿರನು ಹೇಳಿದನು. ದ್ರೌಪದಿ ಪತಿಯೊಂದಿಗೆ ಒಬ್ಬರ ಅರಮನೆಯಲ್ಲಿರುವಂತಹ ಸಮಯದಲ್ಲಿ ಇನ್ನೊಬ್ಬ ಸಹೋದರರು ಭೇಟಿಯಾಗುವಂತಿರಲಿಲ್ಲ. ಒಂದು ವೇಳೆ ಈ ನಿಯಮವನ್ನು ಉಲ್ಲಂಘಿಸಿದರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು. ಒಂದು ದಿನ ದ್ರೌಪದಿ ಯುಧಿಷ್ಠಿರನ ಅರಮನೆಯಲ್ಲಿದ್ದಾಗ ಯಾವುದೋ ಕಾರಣಕ್ಕಾಗಿ ಅರ್ಜುನನು ಯುಧಿಷ್ಠಿರನ ಅರಮನೆಯೊಳಗೆ ಬರುತ್ತಾನೆ. ಇದರಿಂದ ಅರ್ಜುನ ನಿಯಮಗಳನ್ನು ಉಲ್ಲಂಘಿಸಿದ್ದಾನೆಂದು ತಿಳಿದು ಅವನಿಗೆ ವನವಾಸದ ಶಿಕ್ಷೆಯನ್ನು ವಿಧಿಸಲಾಯಿತು. ಹಾಗಾಗಿ ಅರ್ಜುನ 12 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕಾಯಿತು. ಯುಧಿಷ್ಠಿರನು ಪಾಂಡವರ ಸಹೋದರರಿಗೆ ನೀಡಿದ ನಿಯಮಗಳಲ್ಲಿ ಅವರು ಅದನ್ನು ಮುರಿದಾಗ ಶಿಕ್ಷೆಯನ್ನು ನೀಡುವ ಕ್ರಮವನ್ನು ತೆಗೆದುಕೊಳ್ಳುತ್ತಾನೆ. ಇನ್ನು ಕೆಲವು ಕಥೆಗಳಲ್ಲಿ ಇದರ ಬಗ್ಗೆ ಬೇರೆ ಬೇರೆ ರೀತಿಯಾದ ವಿವರಣೆಯನ್ನು ಕೊಡುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ.